ನಮಸ್ಕಾರ ಸ್ನೇಹಿತರೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಾವು ಪ್ರತಿಯೊಂದು ಶುಭ ಕಾರ್ಯದಲ್ಲಿ, ಪೂಜೆ ಪುನಸ್ಕಾರಗಳಲ್ಲಿ, ದೇವಸ್ಥಾನಗಳಲ್ಲಿ ತೆಂಗಿನಕಾಯಿಯನ್ನು ಬಳಸುವುದು ರೂಢಿಯಾಗಿದೆ. ನಾವು ದೇವಸ್ಥಾನಗಳಲ್ಲಿ ತೆಂಗಿನಕಾಯಿಯನ್ನೇ ಯಾಕೆ ಅರ್ಪಿಸ್ತೀವಿ? ತಾಂಬೂಲವನ್ನು ಕೊಡಲಿಕ್ಕೆ ತೆಂಗಿನಕಾಯಿಯೇ ಶ್ರೇಷ್ಠ ಅಂತ ಹೇಳಿ ನಾವು ಯಾಕೆ ಭಾವಿಸಿದ್ದೀವಿ? ತೆಂಗಿನಕಾಯಿಯನ್ನೇ ಯಾಕೆ ನಾವು ಪೂರ್ಣಫಲ ಅಂತ ಹೇಳಿ ಕರಿತೀವಿ? ಈ ಎಲ್ಲದರ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ ಬನ್ನಿ. ತೆಂಗಿನಕಾಯಿಯನ್ನು ಒಡೆಯುವಂತಹ ಪದ್ಧತಿಯನ್ನು ನಾವು ಕಡ್ಡಾಯವಾದ ಆಚರಣೆಯನ್ನಾಗಿ ಮಾಡ್ತೀವಿ. ಇದರ ಹಿಂದೆ ಆಳವಾದ ಆಧ್ಯಾತ್ಮಿಕ, ವೈಜ್ಞಾನಿಕ ಮತ್ತು ಸಾಮಾಜಿಕ ಕಾರಣಗಳಿದ್ದಾವೆ. ನಾವು ತೆಂಗಿನಕಾಯಿಯನ್ನೇ ಯಾಕೆ ದೇವರಿಗೆ ಸಮರ್ಪಿಸ್ತೀವಿ, ಎಲ್ಲ ಶುಭ ಕಾರ್ಯಗಳಲ್ಲಿ ಯಾಕೆ ಬಳಸ್ತೀವಿ ಅಂತ ತಿಳ್ಕೊಳ್ಳೋಣ ಬನ್ನಿ. ನಾವು ತೆಂಗಿನ ಮರವನ್ನು ಕಲ್ಪವೃಕ್ಷ ಅಂತ ಹೇಳಿ ಕರಿತೀವಿ. ಕಲ್ಪವೃಕ್ಷ ಅಂದರೆ ಕೇಳಿದನ್ನು ಕೊಡುವಂತಹ ಮರ. ಇದರ ವಿಶೇಷತೆ ಏನಪ್ಪ ಅಂದರೆ, ಮರದ ಬೇರಿನಿಂದ ಹಿಡಿದು ಎಲೆ, ನಾರು, ಕಾಯಿ, ಕಡ್ಡಿಯವರೆಗೂ ಯಾವುದೇ ಒಂದು ಭಾಗವೂ ಕೂಡ ವ್ಯರ್ಥ ಆಗೋದಿಲ್ಲ. ಪ್ರತಿಯೊಂದು ಮನುಷ್ಯನಿಗೆ ಉಪಯುಕ್ತವಾಗುತ್ತೆ. ದೇವರಿಗೆ ಯಾವುದನ್ನಾದರೂ ಸಮರ್ಪಿಸುವಾಗ ಸಂಪೂರ್ಣವಾಗಿ ಉಪಯುಕ್ತವಾದ ಮತ್ತು ನಿಸ್ವಾರ್ಥವಾದ ವಸ್ತುವನ್ನೇ ಅರ್ಪಿಸಬೇಕು. ಈ ಒಂದು ಕಾರಣಕ್ಕಾಗಿ ನಾವು ತೆಂಗಿನಕಾಯಿಯನ್ನು ಆರಿಸಿಕೊಂಡಿದ್ದೀವಿ. ದೇಹಶಾಸ್ತ್ರದ ಪ್ರಕಾರ ತೆಂಗಿನಕಾಯಿಯ ರಚನೆಗೂ ಮನುಷ್ಯನ ತಲೆ ಬುರುಡೆಯ ರಚನೆಗೂ ಅಪಾರವಾದಂತಹ ಸಾಮ್ಯತೆ ಇದೆ. ತೆಂಗಿನಕಾಯಿಯ ಮೇಲಿರುವ ನಾರು ಮನುಷ್ಯನ ತಲೆಗೂದಲು ಅಂತ ಹೇಳಬಹುದು. ಗಟ್ಟಿಯಾದಂತಹ ಚಿಪ್ಪು ತಲೆಬುರುಡೆ, ಒಳಗಿರುವಂತಹ ನೀರು ಮಿದುಳಿನಲ್ಲಿರುವಂತಹ ದ್ರವ, ಬಿಳಿಯ ಕೊಬ್ಬರಿ ಮನುಷ್ಯನ ಮೆದುಳು. ಆದ್ದರಿಂದಲೇ ದೇವರೆದುರು ಕಾಯಿ ಒಡೆಯುವಂಥ ಸಂದರ್ಭದಲ್ಲಿ ಅದು ನಮ್ಮ ತಲೆಯನ್ನು ತಗ್ಗಿಸಿ ಬುದ್ಧಿಯನ್ನು ದೇವರಿಗೆ ಶರಣಾಗತಿ ಮಾಡುವುದರ ಸಂಕೇತವಾಗಿದೆ. ನಾವು ತೆಂಗಿನಕಾಯಿಯನ್ನು ಶ್ರೀಫಲ ಅಥವಾ ಪೂರ್ಣಫಲ ಅಂತ ಹೇಳಿ ಕರಿತೀವಿ. ಯಾವುದೇ ಒಂದು ಪೂಜೆ ಅಥವಾ ಯಾಗ ಮುಕ್ತಾಯವಾಗಬೇಕು ಅಂತಂದರೆ ಕೊನೆಯಲ್ಲಿ ತೆಂಗಿನಕಾಯಿಯನ್ನು ಪೂರ್ಣಾಹುತಿಯಾಗಿ ನೀಡಲಾಗುತ್ತೆ. ಅದರಲ್ಲಿ ಇಡೀ ತೆಂಗಿನಕಾಯಿಯನ್ನು ಹೋಮದ ಕುಂಡಕ್ಕೆ ಹಾಕಲಾಗುತ್ತೆ. ತೆಂಗಿನಕಾಯಿ ಇಲ್ಲದೆ ಯಾವುದೇ ಪೂಜೆ ಕೂಡ ಅಪೂರ್ಣ. ಇದು ಜೀವನದಲ್ಲಿ ಪರಿಪೂರ್ಣತೆಯನ್ನು ತರುತ್ತದೆ. ನೀವು ದೇವಸ್ಥಾನದಲ್ಲಿ ಅಥವಾ ಮನೆಯಲ್ಲಿ ಕಾಯಿಯನ್ನು ಒಡೆದಂಥ ಸಂದರ್ಭದಲ್ಲಿ ಕಾಯಿ ಒಳಗಡೆ ಒಂದು ಸಣ್ಣದಾಗಿ ಬಿಳಿ ಬಣ್ಣದ ಹೂವು ಕಾಣಸಿಗುತ್ತೆ. ಇದನ್ನು ನಾವು ಅತ್ಯಂತ ಶುಭ ಶಕುನ ಅಂತ ಹೇಳಿ ಪರಿಗಣಿಸ್ತೀವಿ. ಇದು ಧನಲಾಭ, ಸಂತಾನ ಭಾಗ್ಯ ಅಥವಾ ನೀವು ಕೈಗೊಂಡಂತಹ ಕೆಲಸದಲ್ಲಿ ದೊಡ್ಡ ಯಶಸ್ಸು ಸಿಗಲಿದೆ ಎಂಬುದರ ಸಂಕೇತ ಆಗಿರುತ್ತೆ. ಆಧ್ಯಾತ್ಮಿಕವಾಗಿ ಇದು ನಿಮ್ಮ ಭಕ್ತಿಗೆ ದೇವರು ಪ್ರಸನ್ನನಾಗಿದ್ದಾನೆ ಎಂಬುದನ್ನು ತೋರಿಸುತ್ತೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಯಾರನ್ನಾದರೂ ಗೌರವಿಸಬೇಕಾದ್ರೆ ಬರೀ ಕೈಯಲ್ಲಿ ಕರೆಯೋದಿಲ್ಲ. ತಾಂಬೂಲದ ಜೊತೆ ತೆಂಗಿನಕಾಯಿಯನ್ನು ಇಟ್ಟು ಗೌರವಿಸ್ತೀವಿ. ಮದುವೆ, ನಿಶ್ಚಿತಾರ್ಥ ಇಂಥ ಸಮಾರಂಭಗಳಲ್ಲಿ ತೆಂಗಿನಕಾಯಿಯನ್ನು ತಾಂಬೂಲವಾಗಿ ನಾವು ಕೊಡ್ತೀವಿ. ಎರಡು ಕುಟುಂಬಗಳ ನಡುವಿನ ಒಪ್ಪಂದ ಮತ್ತು ನಂಬಿಕೆಗೆ ಇದು ಸಾಕ್ಷಿಯಾಗಿರುತ್ತೆ. ದೇವಸ್ಥಾನದಲ್ಲಿ ದೇವರೆದುರು ತೆಂಗಿನಕಾಯಿ ಒಡೆಯುವುದೆಂದರೆ ನನ್ನಲ್ಲಿರುವ ಅಹಂಕಾರ, ಕೋಪ ಮತ್ತು ಗರ್ವದ ಗಟ್ಟಿಯಾದ ಚಿಪ್ಪನ್ನು ಹೊಡೆದು ನನ್ನ ಒಳಗಿನ ಶುದ್ಧವಾದ ಮನಸ್ಸನ್ನು ನಿನಗೆ ಸಮರ್ಪಿಸುತ್ತಿದ್ದೇನೆ ಎಂದು ಅರ್ಥ. ಪ್ರಾಚೀನ ಕಾಲದಲ್ಲಿ ದೇವತೆಗಳನ್ನು ಪ್ರಸನ್ನಗೊಳಿಸಬೇಕು ಅಂತ ಅಂದಾಗ ಪ್ರಾಣಿ ಬಲಿ, ನರಬಲಿ ಇದನ್ನು ಕೊಡುವ ಪದ್ಧತಿ ಇತ್ತು. ಆದರೆ ಸನಾತನ ಧರ್ಮವು ಅಹಿಂಸೆಗೆ ಒತ್ತು ನೀಡುತ್ತಾ ಬಂದಂತೆ ಪ್ರಾಣಿ ಬಲಿಯನ್ನು ನಿಲ್ಲಿಸಬೇಕಾಯಿತು. ಆ ಜಾಗದಲ್ಲಿ ತೆಂಗಿನಕಾಯಿ ಒಡೆಯುವ ಪದ್ಧತಿಯನ್ನು ತಗೊಂಡು ಬರ್ತಾರೆ. ತೆಂಗಿನಕಾಯಿಗೆ 3 ಕಣ್ಣುಗಳಿರುತ್ತೆ. ಇದು ಮನುಷ್ಯನ ಮುಖವನ್ನು ಹೋಲುವ ಕಾರಣ ಇದನ್ನು ಸಾತ್ವಿಕ ಬಲಿ ಅಂತ ಹೇಳಿ ಕೂಡ ಪರಿಗಣಿಸ್ತಾರೆ. ತೆಂಗಿನಕಾಯಿಯ ಮೇಲಿರುವಂತಹ 3 ಕಣ್ಣುಗಳನ್ನು ಶಿವನ ಮುಕ್ಕಣ್ಣು ಅಂತ ಹೇಳಿ ನಂಬ್ತಾರೆ. ಹಾಗೆಯೇ ಇದು ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರ ಸಂಕೇತವೂ ಹೌದು. ತೆಂಗಿನಕಾಯಿ ಒಡೆಯುವುದರಿಂದ ಈ 3 ಶಕ್ತಿಗಳ ಆಶೀರ್ವಾದ ಸಿಗುತ್ತದೆ ಎಂಬ ನಂಬಿಕೆ ಇದೆ. ಹೊಸ ಮನೆ ಕಟ್ಟುವುದು, ಹೊಸ ವಾಹನ ಕೊಳ್ಳುವುದು ಅಥವಾ ವ್ಯಾಪಾರವನ್ನು ಆರಂಭಿಸಿದಂತಹ ಸಂದರ್ಭದಲ್ಲಿ ಯಾವುದೇ ದೃಷ್ಟಿ ಬೀಳಬಾರ್ದು ಅಂತ ಕೂಡ ತೆಂಗಿನಕಾಯಿಯನ್ನು ಒಡೆದು ದೃಷ್ಟಿ ತೆಗಿತಾರೆ. ಇದರಿಂದ ಆ ಜಾಗದಲ್ಲಿ ಇರುವ ಅಥವಾ ಆ ವ್ಯಕ್ತಿಗೆ ಅಂಟಿರುವ ನಕಾರಾತ್ಮಕ ಶಕ್ತಿಗಳು ನಾಶ ಆಗುತ್ತೆ, ಸಕಾರಾತ್ಮಕ ಶಕ್ತಿ ಮೂಡುತ್ತೆ ಅನ್ನೋ ನಂಬಿಕೆ ಇದೆ. ತೆಂಗಿನಕಾಯಿ ನೀರು ಭೂಮಿಯ ಮೇಲಿನ ಅತ್ಯಂತ ಶುದ್ಧವಾದ ನೀರು. ಪ್ರಕೃತಿಯು ಇದನ್ನು ಯಾವುದೇ ಕಲ್ಮಶವಿಲ್ಲದೆ ಅತ್ಯಂತ ಸುರಕ್ಷಿತವಾಗಿ ಗಿಡದ ತುದಿಯಲ್ಲಿ ಕಾಯ್ದಿಟ್ಟುಕೊಂಡಿರುತ್ತೆ. ಇಂತಹ ಶುದ್ಧ ವಸ್ತುವನ್ನು ದೇವರಿಗೆ ಅರ್ಪಿಸುವುದು ಶ್ರೇಷ್ಠ ಅಂತ ಹೇಳಿ ಪರಿಗಣಿಸ್ತಾರೆ. ಪೂಜೆಗೆ ಒಡೆದಂತಹ ತೆಂಗಿನಕಾಯಿಯನ್ನು ಪ್ರಸಾದದ ರೂಪದಲ್ಲಿ ಹಂಚ್ತಾರೆ. ತೆಂಗಿನಕಾಯಿ ಮತ್ತು ಅದರ ನೀರು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ದೇಹಕ್ಕೆ ತಂಪು ಮತ್ತು ಶಕ್ತಿಯನ್ನು ನೀಡುತ್ತೆ. ಇನ್ನೊಂದು ಮುಖ್ಯವಾದ ನಂಬಿಕೆ ಏನು ಅಂದರೆ, ತೆಂಗಿನಕಾಯಿ ಒಡೆದಂಥ ಸಂದರ್ಭದಲ್ಲಿ ಅದು ಸಮನಾಗಿ 2 ಭಾಗವಾದರೆ ಶುಭ ಅಂತ ತಿಳ್ಕೊತಾರೆ. ಒಂದು ವೇಳೆ ಕಾಯಿ ಕೊಳೆತಿದ್ರೆ ಅದನ್ನು ಅಶುಭ ಅಂತ ಹೇಳಿ ಪರಿಗಣಿಸ್ತಾರೆ.
ಮತ್ತು ಕಾಯಿ ಒಳಗಡೆ ಹೂವು ಬಂದಿದ್ದರೆ ತುಂಬ ಶುಭ ಅಂತ ಹೇಳಿ ಪರಿಗಣಿಸ್ತಾರೆ. ಒಂದು ವೇಳೆ ಕಾಯಿ ಕೊಳೆತಿದ್ದಂತಹ ಸಂದರ್ಭದಲ್ಲಿ ಗಾಬರಿಯಾಗುವ ಅವಶ್ಯಕತೆ ಇಲ್ಲ. ಅದು ನಿಮ್ಮ ಮೇಲಿದ್ದಂತಹ ಕೆಟ್ಟ ದೃಷ್ಟಿ ಅಥವಾ ಸಂಕಷ್ಟವನ್ನು ತಾನು ಪಡೆದುಕೊಂಡು ನಿಮ್ಮನ್ನು ರಕ್ಷಿಸಿದೆ ಎಂದು ಅರ್ಥವಾಗುತ್ತೆ. ಭಾರತದ ಕರಾವಳಿ ತೀರಗಳಲ್ಲಿ ನಾರಿಯಲ್ ಪೂರ್ಣಿಮೆ ಅಂತ ಹೇಳಿ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ. ಅಂದು ಸಮುದ್ರ ರಾಜನಿಗೆ ಕೋಪ ಬರಬಾರ್ದು, ಮೀನುಗಾರಿಕೆ ಚೆನ್ನಾಗಿ ನಡೆಯಲಿ ಅಂತ ಹೇಳಿ ಇಡೀ ತೆಂಗಿನಕಾಯಿಯನ್ನು ಸಮುದ್ರಕ್ಕೆ ಅರ್ಪಿಸ್ತಾರೆ. ಸಂಕ್ಷಿಪ್ತವಾಗಿ ಹೇಳಬೇಕಂತಂದರೆ ತೆಂಗಿನಕಾಯಿ ಒಡೆಯುವುದು ಕೇವಲ ಒಂದು ಆಚರಣೆಯಲ್ಲ, ಅದು ನಮ್ಮ ಮನಸ್ಸನ್ನು ಶುದ್ಧೀಕರಿಸುವ, ಅಹಂಕಾರವನ್ನು ತೊರೆಯುವ ಮತ್ತು ದೈವಿಕ ಶಕ್ತಿಗೆ ಶರಣಾಗುವ ಒಂದು ಅದ್ಭುತ ಸಂಕೇತವಾಗಿದೆ. ಹೀಗೆ ತೆಂಗಿನಕಾಯಿಯ ಹಿಂದೆ ವಿಜ್ಞಾನ, ಮನಃಶಾಸ್ತ್ರ ಮತ್ತು ಅದ್ಭುತ ಆಧ್ಯಾತ್ಮಿಕ ಹಿನ್ನೆಲೆ ಅಡಗಿದೆ. ಇದಿಷ್ಟಾಗಿತ್ತು ತೆಂಗಿನಕಾಯಿಯ ಮಹತ್ವ. ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಧನ್ಯವಾದಗಳು.